ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿರೋ ಹಾಗೆ ಇವತ್ತಿನ ರೆಸಿಪಿ ಹೋಮ್ ಮೇಡ್ ಪಿಜ್ಜಾ ಫ್ರಮ್ ಸ್ಕ್ರ್ಯಾಚ್. ಮೊದಲನೇದಾಗಿ ಒಂದು ವೆಸಲ್ ತಗೊಂಡು ಅದಕ್ಕೆ ಅರ್ಧ ಲೋಟ ವಾರ್ಮ್ ವಾಟರ್ನ ಹಾಕಿ, ಅತಿ ಬಿಸಿ ಬೇಡ, ಜೊತೆಗೆ 1/2 ಸ್ಪೂನಷ್ಟು ಶುಗರ್ ಹಾಕಿ, ಆಮೇಲೆ 1 ಸ್ಪೂನಷ್ಟು ಮೈದಾ ಆಲ್ ಪರ್ಪಸ್ ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಎಲ್ಲೂ ಲಂಪ್ಸ್ ಇರಬಾರ್ದು. ಸೊ ಕ್ಲೀನಾಗಿ ಲಂಪ್ಸ್ ಎಲ್ಲ ಹೋಗಾದಮೇಲೆ ಈಗ ಲಂಪ್ಸ್ ಎಲ್ಲ ಹೋಗಾಗಿದೆ. ಈಗ ಇದಕ್ಕೆ ನಾವು 2 ಸ್ಪೂನ್ಸ್ ಡ್ರೈ ಈಸ್ಟ್ನ ಹಾಕಬೇಕು. ಇಟ್ ಕುಡ್ ಬಿ ಆಫ್ ಎನಿ ಬ್ರ್ಯಾಂಡ್, ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಹಾಕಬೇಕು ಅಂತೇನಿಲ್ಲ. ಸೊ ನಿಮ್ಮ ಅಂಗಡೀಲಿ ನಿಯರೆಸ್ಟ್ ಏನು ಸಿಗುತ್ತೋ ಅದನ್ನು ತೊಗೊಂಡು 2 ಸ್ಪೂನ್ಸ್ನ ಹಾಕಿ, ಅದರ ಮೇಲೆ ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ ಅಷ್ಟೇ. 2 ಸ್ಪೂನ್ಸ್ ಇಸ್ ಸಫಿಷಿಯೆಂಟ್. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾವು ಶುಗರ್ ಮತ್ತು ಮೈದಾನ ಏನು ಹಾಕಿದ್ವೋ, ಸೊ ಈಸ್ಟು ಅದಕ್ಕೆ ಜೊತೆ ಸೇರಿಕೊಂಡು ಬೆರೆತ್ರೆ ನಿಮಗೆ ಎಫೆಕ್ಟ್ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇದೆಲ್ಲ ಮಿಕ್ಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಒಂದು ತಟ್ಟೆ ತೊಗೊಂಡು ಅದನ್ನು ಮುಚ್ಚಿ 7 to 8 ಮಿನಿಟ್ಸ್ ರೆಸ್ಟ್ ಮಾಡಿ. ಅದಾಗಿದ ತಕ್ಷಣ ನೋಡಿ ಹೇಗೆ ಹುಬ್ಬಿದೆ. ಈ ಥರ ಹುಬ್ಬಬೇಕು. ಈ ಥರ ಹುಬ್ಬಿಲ್ಲ ಅಂದರೆ ನೀವು ಪಿಜ್ಜಾ ಮಾಡೋಕ್ಕೆ ಮುಂದಕ್ಕೆ ಹೋಗಲೇಬಾರ್ದು. ಓಕೆ, ಸೊ ಈಗ ನಾನು 1-2 ಕಪ್ಸ್ ಆಗೋಷ್ಟು ಮೈದಾನ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅಳತೆಗೋಸ್ಕರ. ಸೊ ಎನಿ ಕಪ್ ನೀವು ಹೆಂಗಾರ ಮಾಡ್ಬೋದು. ನಾನು ಈ ಅಳತೆ ತೊಗೊಂಡಿರೋದು 2 ಪಿಜ್ಜಾ ಮಾಡೋದಕ್ಕೆ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ, ನಾನು ಏನು ಈಸ್ಟ್ ರೆಡಿಯಾಗಿತ್ತು ಅದು ಮೈದಾ ಉಪ್ಪು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದನ್ನು ಫಸ್ಟು ಮಿಕ್ಸ್ ಆಗಲಿ ಅಂತ. ಸೊ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಇದಕ್ಕೆ ನಾವು ಒಂದು ಲೋಟಲ್ಲಿ ನೀರು ತೊಗೊಂಡು ಚೂರು ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಮೈದಾ ಅಲ್ವಾ ಇದು, ಚೆನ್ನಾಗಿ ಸ್ಟಿಕ್ಕಿ ಆಗುತ್ತೆ ಕೈಯೆಲ್ಲ. ಸೊ ತುಂಬ ಅನ್ನಿಸ್ತಿದ್ರೆ ಕೈಗೆ ಚಿಟಿಕೆ ಎಣ್ಣೆ ಹಾಕ್ಕೊಂಡು ನೀವು ಮಾಡೋದನ್ನು ಹಿಟ್ಟನ್ನ ಇದು ಮಾಡ್ಬೋದು. ಸೊ ಇದು ಮಾಡ್ತಾ ನೀವು ಚೆನ್ನಾಗಿ ನಾದಬೇಕು ಮೈದಾನ ಈ ಸ್ಟೇಟಿಗೆ ಬರೋದಕ್ಕೆ. ಚೆನ್ನಾಗಿ ನಾದ್ರಿ ಎಳಿಬೇಕು. ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕಿ ಇದನ್ನು ಪುನಃ ತಟ್ಟೆನ ಮುಚ್ಚಿ ರೆಸ್ಟ್ ಫಾರ್ 1 hour ಅಪ್ರಾಕ್ಸಿಮೇಟ್ಲಿ. ಆ ಸೈಮಲ್ಟೇನಿಯಸ್ಸಾಗಿ ನಾವು ಸ್ವಲ್ಪ ತರಕಾರಿ ಹೆಚ್ಚಿಟ್ಕೊಂಡಿರೋದು. ಸೊ ಒಂಚೂರು ಪನ್ನೀರ್, ಕಾರ್ನ್, ಅನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ನ ನಾನು ಇಟ್ಕೊಂಡಿರೋದು. ಸೊ ಎನಿ ಟೈಪ್ಸ್ ಆಫ್ ವೆಜೀಸ್ ನೀವು ರೆಡಿ ಮಾಡ್ಕೋಬೋದು. ಸೊ 1 hour ಆಗಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬ್ಲೋಟ್ ಆಗಿದೆ ಅದು. ಸೊ ಈ ಥರ ಆಗಬೇಕು. ಇದೇ ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳೋದು. ಇದಾಗ್ತಿದ್ದಂಗೆ ಅದಕ್ಕೆ ಚೆನ್ನಾಗಿ ಪಂಚ್ ಮಾಡೋಣ. ಸೊ ಅದೇನು ಹುಬ್ಬಿರುತ್ತೆ ಎಲ್ಲ ಕೆಳಗೆ ಹೋಗೋದಕ್ಕೆ ಚೆನ್ನಾಗಿ ಪಂಚ್ ಮಾಡಿದ್ಮೇಲೆ ಇನ್ನೊಂಚೂರು ಲೈಟಾಗಿ ಹಾಗೆ ನಾದ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಮಿಕ್ಸಿಂಗ್ ಆಲ್ ಓವರ್ ಅಗೇನ್. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರೆಡಿ ಆಯಿತು. ಈಗ ನಾವೇನು ಮಾಡಬೇಕು, ಈಗ ಚಪಾತಿ ಲಟ್ಸೋ ಅಂಥ ಮಣೆ ಇರುತ್ತಲ್ಲ ಅದನ್ನು ತಗೊಂಡು ಚೆನ್ನಾಗಿ ಇದ್ರ ಮೇಲೆ ಸ್ವಲ್ಪ ಎನಿ ಫ್ಲೋರ್ ಅನ್ನ ಹಾಕಿ ಉದುರಿಸಿ, ನೀವು ಡಿವೈಡ್ ಮಾಡ್ಕೊಂಡಿರೋ ಅಂತಹ ಮೈದಾನ ತೊಗೊಂಡು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಲಟ್ಸ್ಬೇಕು. ಸೊ ನಾನು ಇಷ್ಟು ದೊಡ್ಡದಾಗಿ ತೊಗೊಂಡಿದ್ದೀನಿ. ಸೊ ಇದು ಹಿಂಗೆ ಕಾಣುತ್ತೆ, ಬಟ್ ದೊಡ್ಡ ಪಿಜ್ಜಾ ಮಾಡ್ತಿರೋದಕ್ಕೆ ವಿ ನೀಡ್ ಇಟ್. ಸೊ ಲೈಟಾಗಿ ಅಗಲ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನೆ ಲೈಟಾಗಿ ಚೆನ್ನಾಗಿ ಲಟ್ಟಿಸ್ಕೊಂಡು ಇದನ್ನು ತಿನ್ನಾಗಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ತಿನ್ ಕ್ರಸ್ಟ್ ಆಗೋಗುತ್ತೆ. ಅನ್ಲೆಸ್ ಯು ಲೈಕ್ ಇಟ್ ಯು ಕ್ಯಾನ್ ಗೋ ಫಾರ್ ಇಟ್. ಇಷ್ಟ ಇಲ್ಲ ಅಂದಾಗ ದಪ್ಪ ಇಷ್ಟ ಇರೋಕ್ಕೆ ಸ್ವಲ್ಪ ಥಿಕ್ನೆಸ್ನ ಮೇಂಟೈನ್ ಮಾಡಿ. ಅದು ಮಾಡುವಾಗ ನಿಮ್ಗೆ ಹಿಟ್ಟು ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಮತ್ತೆಲ್ಲ ಮಿಕ್ಸ್ ಮಾಡಿಕೊಂಡು ಕೀಪ್ ಇಟ್ ಅ ಥಿಕ್ ಟೆಕ್ಸ್ಚರ್ ಸೊ ದಟ್ ನಿಮಗೆ ಲಿಟ್ರಲಿ ಡಾಮಿನೋ ಸ್ಟೈಲ್ ಪಿಜ್ಜಾನೇ ಅನಿಸುತ್ತೆ. ಚೆನ್ನಾಗಿ ಮಾಡಾದಮೇಲೆ ದಿಸ್ ಇಸ್ ಅ ಪಿಜ್ಜಾ ಟ್ರೇ. ಮತ್ತು ಫ್ಲೋರ್ನೆಲ್ಲ ಸ್ವಲ್ಪ ಉದುರಿಸಿ, ಯಾಕಂದರೆ ಅಂಟ್ಕೋಬಾರ್ದು ಅಂತ ಹೇಳಿ ಮಾಡೋದು ಈ ಥರ. ಅದು ಹಾಕಿದ್ಮೇಲೆ ಏನು ಲಟ್ಸಿರ್ತೀವೋ ಅದನ್ನು ಇದಕ್ಕೆ ಹಾಕ್ಕೊಂಡು ಲೈಟಾಗಿ ಯು ಕ್ಯಾನ್ ಪುಷ್ ಇಟ್ ಬ್ಯಾಕ್ ಟು ದ ಕಾರ್ನರ್ಸ್ ಇಫ್ ಯು ವಾಂಟ್. ಎಲ್ಲ ಕಡೆ ಮಾಡಾದಮೇಲೆ ಇನ್ನೊಂದು ಫೋರ್ಕ್ ತೊಗೊಂಡು ಲೈಟಾಗಿ ಎಲ್ಲ ಕಡೆ ಚುಚ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ಒಳಗಡೆ ಬೇಯಲಿ ಅಂತ. ಆ್ಯಂಡ್ ನಾನು ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ಸೊ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡಬೇಕು ನಾನು. ಸೊ ಅಲ್ಲಿ ಸ್ಪ್ರೆಡ್ ಈವನ್ಲಿ ಥ್ರೂ ಔಟ್ ದ ಪಿಜ್ಜಾ ಡೋ. ನೋಡಿ ಕ್ಲೀನಾಗಿ ನನಗೆ ಜಾಸ್ತಿ ಇನ್ನೂ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್ ದಟ್ ಯು ವಾಂಟ್. ಸೊ ಚೆನ್ನಾಗಿ ಹಾಕ್ಕೊಂಡಿದ ನಂತರ ನಾವು ಅಲ್ಲಿ ಪುಟ್ ಸಮ್ ಚೀಸ್ ಆನ್ ಇಟ್. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಚೀಸ್ ಹಾಕಬೇಕು. ಐ ಆಮ್ ಯೂಸಿಂಗ್ ಡೈಸ್ಡ್ ಚೀಸ್. ಸೊ ಪುಟಾಣಿದಾಗಿರುತ್ತೆ, ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ಬೋದು. ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವು ಅಲ್ಲಿ ಸ್ಟಾರ್ಟ್ ಪುಟ್ಟಿಂಗ್ ದ ರೆಸ್ಪೆಕ್ಟಿವ್ ವೆಜೀಸ್ ದಟ್ ಐ ಹ್ಯಾವ್ ಯೂಸ್ಡ್. ಅನಿಯನ್ ಹಾಕ್ಕೊತಾ ಇದ್ದೀನಿ. ದೆನ್ ಐಮ್ ಪುಟ್ಟಿಂಗ್ ಸಮ್ ಕ್ಯಾಪ್ಸಿಕಮ್ ಆಲ್ ಓವರ್ ಆ್ಯಂಡ್ ಐಮ್ ಪುಟ್ಟಿಂಗ್ ಪನ್ನೀರ್ ಎಲ್ಲ ಕಡೆ. ಆ್ಯಂಡ್ ದೆನ್ ಐ ಆಮ್ ಯೂಸಿಂಗ್ ದ ಬಾಯ್ಲ್ಡ್ ಕಾರ್ನ್ ಆಲ್ ಓವರ್ ಅಗೇನ್.
ಪುನಃ ಸ್ವಲ್ಪ ಚೀಸ್ನ ಮೇಲೆ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಚೀಸ್ ಬೇಕು ಅಂತಂದರೆ ಜಾಸ್ತಿನೂ ಹಾಕ್ಕೋಬೋದು. ಸೊ ನಾನು ಪ್ರೀ ಹೀಟ್ನ 200 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೆ. ನಂತರ ಐ ಆಮ್ ಪುಟ್ಟಿಂಗ್ ಸೇಮ್ 200 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಪುಟ್ ಮೈ ಪಿಜ್ಜಾ ದೇರ್ ಆ್ಯಂಡ್ ಬೇಕ್ ಫಾರ್ 15 ಮಿನಿಟ್ಸ್ ಇನ್ ದ ಟ್ರೇ. ಸೊ 15 ಮಿನಿಟ್ಸ್ ಆಗ್ತಿದ್ದಂಗೆ ನೋಡಿ ಚಕ್ ಅಂತ ರೆಡಿಯಾಗಿದೆ. ಸೊ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಯೂಸಿಂಗ್ ಸ್ವಲ್ಪ ಆರಿಗ್ಯಾನೋ. ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಐ ಆಮ್ ಕಟಿಂಗ್ ಇನ್ ಟು ದ ಸ್ಲೈಸಸ್ ದಟ್ ಐ ವಾಂಟ್. ಸೊ ನಾನು ಇದನ್ನು 4 ಪೀಸಸ್ನ ಮಾಡಿದ್ದೀನಿ. ಯು ಕ್ಯಾನ್ ಮೇಕ್ 6 or 8 ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಸೊ 4 ಪೀಸಸ್ನ ಮಾಡಿ ಹಿಯರ್ ಮೈ ಪಿಜ್ಜಾ ಗೋಸ್ ರೆಡಿ. ಇಟ್ಸ್ ಆಲ್ರೆಡಿ ಮೌತ್ ವಾಟರಿಂಗ್ ಫಾರ್ ಮೀ. ನಾನು ಸ್ವಲ್ಪ ಪಿಜ್ಜಾ ಹಾಕಿದ್ದಕ್ಕೆ ಹಿಂಗಿದೆ. ಇಫ್ ಯು ವಾಂಟ್ ಚೀಸ್ ಬರ್ಸ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ನೌ ವಿ ಆರ್ ರೆಡಿ ಟು ಈಟ್. ಥ್ಯಾಂಕ್ ಯು.